ಈ ಈಶ್ವರ ದೇವಸ್ಥಾನವು ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಮತ್ತು ಈ ಶಿಖರ ಗಿರಿ ಪ್ರದಕ್ಷಿಣೆ ಕೂಡ ತುಂಬಾ ಅಂದ್ರೆ ತುಂಬಾನೇ ಫೇಮಸ್. ಪ್ರತಿ ತಿಂಗಳ 30 ದಿನಕ್ಕೊಂದ್ಸಲ ಬರುವಂತಹ ಹುಣ್ಣಿಮೆಗೆ ಮತ್ತು ಪೌರ್ಣಮಿಗೆ 10 ಲಕ್ಷದಿಂದ 20 ಲಕ್ಷ ಜನ ಸೇರುವ ಸಂಭವವಿದೆ ದರ್ಶನಕ್ಕೆ ಈ ದೇವಸ್ಥಾನ ಮತ್ತು ದೇವಸ್ಥಾನ ಹತ್ರ ಇರುವಂತಹ ಶಿಖರ ಎರಡನ್ನೂ ಸೇರಿ ನಾವು ಪ್ರದಕ್ಷಿಣೆ ಮಾಡಬೇಕಾಗುತ್ತದೆ. ಪ್ರದಕ್ಷಿಣೆ ಮಾಡಬೇಕಂತಂದ್ರೆ 14 ಕಿಲೋಮೀಟರ್ ನಾವು ನಡೆಯಬೇಕಾಗುತ್ತದೆ. ಈ ಗಿರಿ ಪ್ರದಕ್ಷಿಣೆಯು ನಡೆದುಕೊಂಡು ಪ್ರದಕ್ಷಿಣೆ ಮಾಡಬೇಕು ಮತ್ತು ಅಥವಾ ವಯಸ್ಸಾದವರು ಇದ್ರೆ ಇಲ್ಲಿ ಆಟೋ ವ್ಯವಸ್ಥೆ ಕೂಡ ಇರುತ್ತದೆ. ಒಂದು ಮನುಷ್ಯನಿಗೆ 400 - 500 ರೂಪಾಯಿ ಪ್ರೈಸ್ ಮಾಡ್ತಾರೆ. ಇಲ್ಲಿ ಮೊದಲು ನಾವು ಗಿರಿ ಪ್ರದಕ್ಷಿಣೆ ಕೂಡ ಮಾಡಬಹುದು ಅಥವಾ ದೇವರ ದರ್ಶನ ಕೂಡ ಮಾಡಬಹುದು. ಗಿರಿ ಪ್ರದಕ್ಷಿಣೆ ಮಾಡುವ ಸಮಯದಲ್ಲಿ ಡಾಂಬರ್ ರೋಡ್ ಆಗಿರೋದ್ರಿಂದ ಬಿಸಿಲಿದ್ರೆ ತುಂಬಾನೇ ಕಾಲು ಸುಡುವ ಸಾಧ್ಯತೆ ಇದೆ. ಹಾಗಾಗಿ ನಾವು ಸಂಜೆ ಅಥವಾ ರಾತ್ರಿ ಅಥವಾ ಬೆಳಿಗ್ಗೆಯಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡಿ ನಂತರ ನಾವು ದೇವರ ದರ್ಶನ ಕೂಡ ಮಾಡಬಹುದು. ಮತ್ತು ಗಿರಿ ಪ್ರದಕ್ಷಿಣೆ ಮಾಡುವ ಮೊದಲು ದರ್ಶನ ಮಾಡುವ ಮೊದಲು ನಾವು ಕ್ಷೇತ್ರ ಪಾಲಕನಾದ ಭೂತನಾರಾಯಣ ಸ್ವಾಮಿ ದರ್ಶನ ಮಾಡಬೇಕು ಮತ್ತು ವಿನಾಯಕ ದೇವಸ್ಥಾನ ದರ್ಶನ ಮಾಡಬೇಕು ಮತ್ತು ಅಮ್ಮವಾರಿ ಟೆಂಪಲ್ ಕೂಡ ದರ್ಶನ ಮಾಡಬೇಕು. ಮತ್ತು ನಿಮಗೆ ಮಧ್ಯದಲ್ಲಿ ನಿಮಗೆ 8 ಅಷ್ಟಲಿಂಗಗಳು ಕೂಡ ಇರುತ್ತದೆ. ಅವು ಕೂಡ ನೀವು ತಪ್ಪದೆ ದರ್ಶನ ಮಾಡಬೇಕು. ನಾವು ಎಲ್ಲಿ ರಾಜಗೋಪುರದಿಂದ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವೋ ಮತ್ತು ಅದೇ ರಾಜಗೋಪುರ ಹತ್ರ ಬಂದು ಗಿರಿ ಪ್ರದಕ್ಷಿಣೆ ಕೊನೆ ಮಾಡಬೇಕಾಗಿ ಇದರ ತಾನೇ ನಮಗೆ ಗಿರಿ ಪ್ರದಕ್ಷಿಣೆ ಕಂಪ್ಲೀಟ್ ಆಗುತ್ತದೆ. ಈ ಅರುಣಾಚಲಂ ದೇವಸ್ಥಾನವು ತಮಿಳುನಾಡಿನ ತಿರುವಣಮಲೈ ಊರಿನಲ್ಲಿ ಇರುತ್ತದೆ. ಈ ದೇವಸ್ಥಾನ ದರ್ಶನ ಮತ್ತು ಗಿರಿ ಪ್ರದಕ್ಷಿಣೆ ಮಾಡುವ ಮೊದಲು ನಿಮ್ಮ ಕಷ್ಟಗಳನ್ನು ನೆನಪಿಟ್ಟುಕೊಳ್ಳಿ. ಗಿರಿ ಪ್ರದಕ್ಷಿಣೆ ಮಾಡಿದ ಮೇಲೆ ದರ್ಶನ ಮಾಡಿದ ಮೇಲೆ ನಿಮ್ಮ ಕಷ್ಟಗಳು ಬೇಕಾದ್ರೆ ನೋಡಿ ಎಲ್ಲ ಸಾಲ್ವ್ ಆಗುತ್ತದೆ. 100% ತುಂಬಾ ಪವರ್ಫುಲ್ ಆಗಿರೋ ದೇವಸ್ಥಾನ ಅಂತಂದು ಹೇಳ್ಬೋದು. ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತದೆ. ಎಲ್ಲರೂ ದಯವಿಟ್ಟು ದರ್ಶನ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗುತ್ತದೆ. ಅಂದ್ರೆ 100% ಬಹಳ ಪವರ್ಫುಲ್ ದೇವಸ್ಥಾನ ಅಂತಂದು ಹೇಳ್ಬೋದು.